ಸತ್ಯದ ಬೆಳಕಿನಲ್ಲಿ ನಮ್ಮ ವರದಿ, ನಮ್ಮ ಧ್ವನಿ, ಜನರ ವಿಶ್ವಾಸದ ಪ್ರತಿಬಿಂಬ. ಸಚಿವರಾದ ಡಿ ಸುಧಾಕರ್ ಅವರು ಸದ್ಯ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವ ಕಿಮ್ಸ್ ಹಾಸ್ಪಿಟಲ್ ಆಸ್ಪತ್ರೆಯ ಐಸಿಯು ವಿಭಾಗದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮೊಣಕಾಲಿನ ಚಿಕಿತ್ಸೆಗೆ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದ ವೇಳೆ ಶಸ್ತ್ರಚಿಕಿತ್ಸೆ ಅಥವಾ ಆಪರೇಷನ್ ನಂತರ ತೀವ್ರ ಶ್ವಾಸಕೋಶ ಸೋಂಕು ಕಾಣಿಸಿಕೊಂಡ ಪರಿಣಾಮ ಅವರ ಆರೋಗ್ಯದಲ್ಲಿ ಬಿಗಡಾಯಿಸುವ ಸ್ಥಿತಿ ಉಂಟಾಗಿತ್ತು ಎಂದು ತಿಳಿದುಬಂದಿದೆ. ಸಚಿವರಾದ ಡಿ ಸುಧಾಕರ್ ಅವರ ಆರೋಗ್ಯದ ಸ್ಥಿತಿ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಸಾರ್ವಜನಿಕ ವಲಯದಲ್ಲಿ ವಿವಿಧ ರೀತಿಯ ವದಂತಿಗಳು ಹರಿದಾಡುತ್ತಿರುವ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ಶಾಸಕರಾದ ವೀರೇಂದ್ರ ಪಪ್ಪಿಯವರು ಮಹತ್ವದ ಸ್ಪಷ್ಟನೆ ನೀಡಿದ್ದಾರೆ. ಸಚಿವರಾದ ಡಿ ಸುಧಾಕರ್ ಅವರ ಕುಟುಂಬದೊಂದಿಗೆ ನಾನು ನಿರಂತರ ಸಂಪರ್ಕದಲ್ಲಿದ್ದೇನೆ ಎಂದು ಅವರು ತಿಳಿಸಿದ್ದಾರೆ. ಪ್ರಾರಂಭಿಕ ಚಿಕಿತ್ಸೆಗೆ ಸಮರ್ಪಕವಾಗಿ ಸ್ಪಂದಿಸದ ಹಿನ್ನೆಲೆಯಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಅವರನ್ನು ಕಿಮ್ಸ್ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿತ್ತು. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರಲ್ಲಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಆದರೆ ಈಗ ಅವರ ಆರೋಗ್ಯ ಸ್ಥಿತಿ ಸುಧಾರಣೆಯ ದಾರಿಯಲ್ಲಿ ಇದೆ ಎಂಬ ವಿಶ್ವಾಸಾರ್ಹ ಮಾಹಿತಿ ನನಗೆ ಲಭ್ಯವಾಗಿದೆ ಎಂದು ಶಾಸಕರಾದ ವೀರೇಂದ್ರ ಪಪ್ಪಿ ತಿಳಿಸಿದ್ದಾರೆ. ಇದೇ ವೇಳೆ ಕ್ಷೇತ್ರದ ಜನರು ಸಚಿವರಾದ ಡಿ ಸುಧಾಕರ್ ಅವರು ಈ ಸಂಕಷ್ಟವನ್ನು ಜಯಿಸಿ ಆರೋಗ್ಯವಾಗಿ ಮರಳಿ ಬರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಿರುವ ದೃಶ್ಯಗಳು ಕಂಡುಬಂದಿವೆ. ಜನಸಾಮಾನ್ಯರು ಅವರ ಆರೋಗ್ಯದ ಬಗ್ಗೆ ಕಾಳಜಿ ವ್ಯಕ್ತಪಡಿಸಿ ಅವರು ಶೀಘ್ರ ಚೇತರಿಸಿಕೊಳ್ಳಲಿ ಎಂಬ ಆಶಯ ವ್ಯಕ್ತಪಡಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಚಾನೆಲ್ ವತಿಯಿಂದ ಸಚಿವರಾದ ಡಿ ಸುಧಾಕರ್ ಅವರು ಶೀಘ್ರವಾಗಿ ಸಂಪೂರ್ಣವಾಗಿ ಗುಣಮುಖರಾಗಿ ಮತ್ತೆ ತಮ್ಮ ಸಾರ್ವಜನಿಕ ಸೇವೆಯನ್ನು ಮುಂದುವರಿಸಲಿ ಎಂದು ಹಾರೈಸುತ್ತೇವೆ. ಅವ್ರದ್ದು ಆರೋಗ್ಯ ಬಹಳ ಉತ್ತಮವಾಗಿದೆ, ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಅಂತ ಇವತ್ತು ಬೆಳಿಗ್ಗೆನೂ ಕೂಡ ನಾನು 10 ಗಂಟೆಗೆ ಬರ್ತಾ ನಾನು ದೂರವಾಣಿ ಮುಖಾಂತರ ಕೇಳಿದಾಗ ನಿನ್ನೆಗಿಂತ ಇವತ್ತು ಇನ್ನೂ ಹೆಚ್ಚಿನದಾಗಿ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ನನಗಿದೆ. ಏನು ಸರ್, ಏನು ಕಾರಣ ಆಯ್ತು ಸರ್ ಅವರ ಆರೋಗ್ಯ ಎಷ್ಟು ಶಸ್ತ್ರಚಿಕಿತ್ಸೆ ಆದಮೇಲೆ? ಇದು ಲಂಗ್ಸ್ ಇನ್ಫೆಕ್ಷನ್ನು ಯಾವುದರಿಂದ ಆಗಿದೆ ಅನ್ನುವಂಥ ಖಚಿತವಾದ ಮಾಹಿತಿ ನನಗಿಲ್ಲ. ಯಾಕೆ ಅಂತಂದರೆ ಒಬ್ಬೊಬ್ಬರು ಒಂದೊಂದು ಅದರ ಬಗ್ಗೆ ಕಮೆಂಟ್ ಹೇಳ್ತಾ ಇದ್ದಾರೆ, ಮಾಹಿತಿ ಹೇಳ್ತಾ ಇದ್ದಾರೆ. ಬಟ್ ಖಚಿತವಾದ ಮಾಹಿತಿ ಏನಕ್ಕೆ ಇನ್ಫೆಕ್ಷನ್ ಆಗಿದೆ ಅನ್ನುವಂಥ ಮಾಹಿತಿ ನನಗಿಲ್ಲ. ನೀವು ಭೇಟಿ ಮಾಡಿದ್ರಿ ಸರ್, ಹಾಸ್ಪಿಟ್ಲಿಗೆ ಹೋಗಿದ್ರಿ? ನಾನು ಅವರ ಕುಟುಂಬದೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೀನಿ. ಥ್ಯಾಂಕ್ ಯು. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮಂಜುನಾಥ್ MN ಅಂತ. ನಾನು ಲಂಗ್ ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್. ಸೊ ಐ ಆಮ್ ಪಾರ್ಟ್ ಆಫ್ ಡಾಕ್ಟರ್ ಸಂದೀಪ್ ಪತಾವರ್ ಸರ್ ಟೀಮ್. ಸೊ ಐ ವಾಸ್ ದೇರ್ ಇನ್ ಹೈದರಾಬಾದ್, ಕಿಮ್ಸ್ ಹೈದರಾಬಾದಿಂದ ರೀಸೆಂಟ್ಲಿ ಕಿಮ್ಸ್ ಬ್ಯಾಂಗ್ಳೂರ್ಗೆ ಬಂದಿದ್ದೀನಿ. ಸೊ ಸರ್, ಶ್ರೀ ಡಿ ಸುಧಾಕರ್ ಸರ್ ಅವರು ಬೇಸಿಕ್ಲಿ ಲಂಗ್ ಇನ್ಫೆಕ್ಷನ್ ಇಂದ ಲೈಫ್ ಸಪೋರ್ಟ್ ಮೇಲೆ ಇದ್ದರು. ಸೊ ಇವತ್ತು ಡೇ 3 ಸೊ ನಮ್ಮ ಕಿಮ್ಸ್ ಹಾಸ್ಪಿಟಲ್ ಹೈಯರ್ ಟ್ರೀಟ್ಮೆಂಟಿಗೆ ಬಂದಿದ್ದಾರೆ. ಸೊ ನಾವು ಅವರ ಓನ್ ಲಂಗ್ ರಿಕವರ್ ಆಗೋಕ್ಕೆ ತುಂಬ ಎಲ್ಲ ಟೀಮ್ ಆಸ್ ಅ ಟೀಮ್ ಮೆಂಬರ್, ಸೊ ಎಲ್ಲ ನಾವು ಟೀಮ್ ಡಾಕ್ಟರ್ಸ್ ಎಲ್ಲ ಸೇರಿಕೊಂಡು ಟ್ರೈ ಮಾಡ್ತಾ ಇದ್ದೀವಿ. ಸೊ ನಮ್ಮದು ಯಾವಾಗಲೂ ಗುರಿ ಏನಿರುತ್ತೆ, ಅವ್ರದ್ದು ನೇಟಿವ್ ಲಂಗ್ ಅಂದರೆ ಅವ್ರದ್ದು ಓನ್ ಲಂಗ್ ರಿಕವರಿ ಆಗೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ದಟ್ ಈಸ್ ಅವರ್ ಫಸ್ಟ್ ಪ್ರಿಯಾರಿಟಿ. ಸಪೋಸ್ ಇನ್ ಕೇಸ್ ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಅವರ ಓನ್ ನೇಟಿವ್ ಲಂಗ್ ರಿಕವರಿ ಆಗೋ ಚಾನ್ಸಸ್ ತುಂಬ ಕಡಿಮೆ ಆಗುತ್ತೆ. ಆವಾಗ ಪ್ಲಾನ್ B ಆಗಿ, ಎಕ್ಸಿಟ್ ಆಪ್ಷನ್ ಆಗಿ ನಾವು ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ಕನ್ಸಿಡರ್ ಮಾಡ್ತೀವಿ. ಸೊ ಕರೆಂಟ್ಲಿ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ. ಸೊ ನಾವು ಅದಕ್ಕೆ ವೆಯ್ಟ್ ಮಾಡ್ತಾ